ಮಹಾಕನಿಕರದಿಂದ ಮಾನವರಿಗೆ ಗುಣಪಡಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 12 ಮತ್ತು 13ನೇ ವಚನಗಳು. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 12 ಮತ್ತು 13ನೇ ವಚನಗಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದ ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ಶಕ್ತರಾಗುವಂತೆ ದೇವರು ತಾನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ಶ್ರೇಷ್ಠ ಬೋಧಕನಾಗಿರುವಲ್ಲಿ ಆತನು ನಮಗೆ ತನ್ನ ವಾಕ್ಯದ ಕುರಿತಾಗಿ ಹೆಚ್ಚೆಚ್ಚಾದ ಅರಿವನ್ನು ಅನುಗ್ರಹಿಸಲಿ. ಈ ದಿನ ನಾವು ನೋಡಿದ ಈ ವಾಕ್ಯದ ಭಾಗದಲ್ಲಿ ಯೇಸು ಕ್ರಿಸ್ತನು ಒಂದೊಂದು ದಿವಸ ಸಬ್ಬತ್ ದಿನದಂದು ಸಭಾಮಂದಿರದಲ್ಲಿದ್ದಾನೆ, ಉಪದೇಶ ಮಾಡ್ತಿದ್ದಾನೆ. ಅಲ್ಲಿ ನೆರೆದ ಜನರ ಕೂಟದ ನಡುವೆ ಗೂನು ಬೆನ್ನಿನ ಒಬ್ಬ ತಾಯಿ ಇದ್ದಾರೆ. ಯೇಸು ಕ್ರಿಸ್ತನು ಆ ತಾಯಿನ ಗಮನಿಸುವಾಗ ಅವರ ಸಮಸ್ಯೆ ಚೆನ್ನಾಗಿ ಅರ್ಥವಾಗ್ತದೆ. ಆಕೆ ಕುರಿತು ಬರೆದದೆ 11ನೇ ವಚನದಲ್ಲಿ, 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆತ್ತಲಾರದೆ ಇದ್ದಳು. ಅಬ್ರಾಹ್ಮನ ಸಂತತಿ ಅಥವಾ ಇಸ್ರಾಯೇಲರಿಗೆ ಸೇರಿದ ಒಬ್ಬ ಸ್ತ್ರೀ. ಆಕೆಯ ಸಮಸ್ಯೆ ದೆವ್ವ ಬಡಿದು ಮೈಯಲ್ಲಿ ರೋಗ. ದೇವರಿಗೆ ಸ್ತೋತ್ರ. ಮನುಷ್ಯನಿಗೆ ರೋಗಗಳು ಹೇಗೆ ಬರ್ತದೆಂಬುದನ್ನು ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಪಡಿಸ್ತದೆ. ರೋಗ ಲಕ್ಷಣಗಳಿಂದ, ಬಲಹೀನತೆಗಳಿಂದ ರೋಗಗಳು ಬರುವುದು ಒಂದಾದರೆ, ಪಾರ್ಶ್ವವಾಯು ರೋಗಿಯ ಕುರಿತಾಗಿ ನೋಡುವಾಗ ಪಾಪದಿಂದಲೇ ರೋಗ ಬಂದದೆ. ಈ ಭಾಗವನ್ನು ಗಮನಿಸುವಾಗ ದೆವ್ವದ ನಿಮಿತ್ತ ರೋಗ ಬಂದದೆ. ಪಾಪದ ನಿಮಿತ್ತವಾಗಲಿ ದೆವ್ವಗಳ ನಿಮಿತ್ತವಾಗಲಿ ರೋಗ ಬಂದಿದ್ರೆ ಇದನ್ನು ಗುಣಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ದೇವರೇ ಇಂಥ ರೋಗಿಗಳನ್ನ ಗುಣಪಡಿಸಬೇಕು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತನು ಇಂಥ ಪ್ರತಿಯೊಬ್ಬ ರೋಗಿಗಳನ್ನ ಗುಣಪಡಿಸಿದ್ದಾನೆ. ಇದನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಈ ಸ್ತ್ರೀಯನ್ನು ನೋಡಿ ಯೇಸು ಕ್ರಿಸ್ತನು ಆಕೆನ ಹತ್ತಿರಕ್ಕೆ ಕರೀತಾನೆ. ಕರೆದು ಆಕೆಗೆ ಆತನು ಉಚ್ಚರಿಸಿದಂಥ ಮಾತು 12ನೇ ವಚನದಲ್ಲಿ ಹೇಳಿದೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು. ನೇರವಾಗಿ 18 ವರ್ಷಗಳಿಂದ ಬಾಧೆ ಪಡ್ತಿರುವಂಥ ಆ ತಾಯಿಯನ್ನು ನೋಡಿ ಹೇಳ್ತಾನೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಘೋಷಿಸ್ತಾನೆ. ನಂತರದಲ್ಲಿ ಬರ್ತದೆ ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟನು. ಬಾಯಿಂದ ಉಚ್ಚರಿಸಿ ನಂತರದಲ್ಲಿ ತನ್ನ ಕೈಯಿಂದ ಸ್ಪರ್ಶಿಸ್ತಾನೆ. 13ನೇ ವಚನ ಹೇಳ್ತದೆ, ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು. ಯೇಸು ಕ್ರಿಸ್ತನು ಆಕೆ ಮೇಲೆ ಕೈಯನ್ನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು. 18 ವರ್ಷಗಳಿಂದ ಗೂನು ಬೆನ್ನಿನವಳಾಗಿದ್ದವಳು ಈಗ ನೆಟ್ಟಗೆ ನಿಂತಿದ್ದಾಳೆ ಮತ್ತು ದೇವರನ್ನು ಕೊಂಡಾಡಿದ್ದಾಳೆ. ಇದರಿಂದ ನಾವು ಕಲಿಯತಕ್ಕ ದೊಡ್ಡ ಸಂಗತಿ, ಇದೀನ ಅನೇಕರು ದೆವ್ವಗಳ ನಿಮಿತ್ತ ರೋಗ ಬಾಧೆಯಲ್ಲಿ ಇದ್ದಾರೆ. ಅನೇಕರು, ಎಷ್ಟೋ ಮಂದಿಯ ಕುರಿತಾಗಿ ನಾವು ಕೇಳಿಸಿಕೊಂಡಿದ್ದೇವೆ. ಅವರಿಗೆ ದೇಹದಲ್ಲಿ ಬಲಹೀನತೆ ನಾನಾ ರೋಗಗಳು ಅಥವಾ ರೋಗದ ಲಕ್ಷಣಗಳು ಕಾಣಿಸಿಕೊಂಡಾಗ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ನಾನಾ ವೈದ್ಯಕೀಯ ತಪಾಸಣೆಗಳು, ಡಾಕ್ಟ್ರುಗಳು ಹೇಳಿದೆಲ್ಲವನ್ನು ಮಾಡಿದ್ದಾರೆ. ರಕ್ತ ಪರೀಕ್ಷೆ, ಸ್ಕ್ಯಾನಿಂಗ್, ಹೀಗೆ ಹೇಳಿದೆಲ್ಲವನ್ನು ಅವರು ಮಾಡಿ ಪ್ರತಿ ರಿಪೋರ್ಟ್ನಲ್ಲಿ ದೇಹದ ಆರೋಗ್ಯ ಸ್ಥಿತಿ ಚೆನ್ನಾಗಿದೆ, ಆದರೆ ರೋಗಿಗೆ ಮಾತ್ರ ದೇಹದಲ್ಲಿ ವಿಪರೀತ ಬಾಧೆ. ದೇವರಿಗೆ ಸ್ತೋತ್ರ. ಇಂಥ ಅನೇಕರಿಗೆ ಜನರು ಪ್ರಾರ್ಥಿಸಿದಾಗ ಅವರ ಶರೀರಕ್ಕೆ ಬಿಡುಗಡೆ ಆಗಿದೆ. ಇದು ಆಸ್ಪತ್ರೆಗಳಲ್ಲಾಗಲಿಲ್ಲ, ಆದರೆ ದೇವರ ಬಳಿ, ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಅವರು ಬರುವಾಗ, ಆತನ ಹೆಸರಲ್ಲಿ ತಂದೆಯಾದ ದೇವರನ್ನು ಪ್ರಾರ್ಥಿಸುವಾಗ ದೇವರಾತ್ಮನಿಂದ ಅದ್ಭುತವಾದ ಬಿಡುಗಡೆ ಜನರಿಗೆ ಸಿಕ್ಕಿದೆ. ಎಂಥ ವಿಶೇಷ! 20ನೇ ಶತಮಾನ ಕಂಡಂಥ ಒಬ್ಬ ಅಪ್ರತಿಮ ಬೈಬಲ್ ಬೋಧಕರು, ದೇವರ ಸೇವಕರಾದಂಥ ಡೆರಿಕ್ ಪ್ರಿನ್ಸ್ ಅವರು ಅನೇಕ ವಿಚಾರಗಳನ್ನ ಭಾಳ ಚೆನ್ನಾಗಿ ಪ್ರಪಂಚಕ್ಕೆ ಕಲಿಸಿಕೊಟ್ಟವರು. ವಾಕ್ಯಾಧಾರಿತವಾಗಿ ಅನೇಕ ವಿಚಾರಗಳನ್ನ, ಅದರಲ್ಲಿಯೂ ಡೆಮೊನಾಲಜಿ, ಆತ್ಮಗಳ ಕುರಿತು, ದೆವ್ವಗಳ ಕುರಿತು ಅನೇಕ ಒಳ್ಳೊಳ್ಳೆ ವಿವರಣೆಗಳನ್ನ ಪ್ರಪಂಚಕ್ಕೆ ಕಲಿಸಿಕೊಟ್ಟವರು. ಸ್ವತಃ ದೆವ್ವಗಳನ್ನ ಬಿಡಿಸೋದಕ್ಕೆ ವರ ಹೊಂದಿದವರು. ಆದರೆ ಇವರ ಜೀವಿತದಲ್ಲಿ ಇವರಿಗೆ ಒಮ್ಮೆ
ಕಠಿಣವಾದ ಒಂದು ರೋಗ ಬರ್ತದೆ. ಇವರು ಆಸ್ಪತ್ರೆಯಲ್ಲಿರ್ತಾರೆ. ಬಹಳ ವಿಚಿತ್ರ, ಯಾವ ಚಿಕಿತ್ಸೆ ಏನೇ ಮಾಡಿದರೂ ಇವರಿಗಿನ್ನೂ ಚೇತರಿಕೆ ಕಾಣ್ತಾ ಇಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಚರ್ಚ್, ಆ ಚರ್ಚ್ನಲ್ಲಿ ಸಭಾಪಾಲಕರಿದ್ದಾರೆ. ಅವರ ಕೆಳಗೆ ನಾನಾ ವಿಧದಲ್ಲಿ ಸಹಾಯ ಮಾಡುವಂಥ ಒಬ್ಬ ದೇವರ ಸೇವಕರು, ಒಬ್ಬ ಡೀಕನ್, ಅವರು ಆಸ್ಪತ್ರೆಯಲ್ಲಿರುವ ಡೈರೆಕ್ಟ್ ಪ್ರಿನ್ಸ್ ಅವ್ರನ್ನ ನೋಡ್ಲಿಕ್ಕೆ ಬರ್ತಾರೆ. ಬಂದು ಸ್ವಲ್ಪ ಹೊತ್ತು ಮಾತಾಡಿ ಅವ್ರು ಹೇಳ್ತಾರೆ, ನಾವು ನಿಮಗಾಗಿ ಪ್ರಾರ್ಥಿಸ್ಲಿಕ್ಕೆ ನಾನು ನಿಮಗಾಗಿ ಪ್ರಾರ್ಥಿಸ್ಬೇಕಂತಿದ್ದೇನೆ, ಪ್ರಾರ್ಥಿಸ್ಲೋ. ಅವ್ರು ಹೇಳ್ತಾರೆ, ದಯಮಾಡಿ ಪ್ರಾರ್ಥಿಸ್ರಿ. ಆ ಯವನಸ್ಥರಾಗಿರುವಂಥ ದೇವರ ಸೇವಕರು ಪ್ರಾರ್ಥಿಸುವಾಗ ಆದದ್ದೇನೆಂದರೆ, ಈ ಡೆರಿಕ್ ಪ್ರಿನ್ಸ್ ಅವರ ದೇಹದಲ್ಲಿ ಇದ್ದದ್ದು ಕ್ಯಾನ್ಸರ್. ಆದರೆ ಈ ಯವನಸ್ಥ ಬೋಧಕರು ಇವರು ಪ್ರಾರ್ಥಿಸುವಾಗ ಇವರ ಅನುಭವಕ್ಕೆ, ಇವರ ಗಮನಕ್ಕೆ ಒಂದು ಗೊತ್ತಾಗ್ತದೆ, ಒಂದು ದೆವ್ವವು ಇವರ ಶರೀರವನ್ನು ಬಿಟ್ಟು ಹೋಗ್ತದೆ. ಅದು ಬಿಟ್ಟು ಹೋಗ್ತಿದ್ದ ಹಾಗೆ ಇವರ ಶರೀರದಲ್ಲಿ ಆ ರೋಗದ ಲಕ್ಷಣಗಳೆಲ್ಲವೂ ಇಲ್ಲವಾಗಿ ಹೋಗಿ ಪರಿಪೂರ್ಣ ಗುಣ ಹೊಂದುತ್ತಾರೆ. ದೇವರಿಗೆ ಸ್ತೋತ್ರ. ಯೇಸು ಈ ಸ್ತ್ರೀಯನ್ನು ನೋಡಿ ಈಕೆ ಕುರಿತು ಆತನು ಹೇಳಿದಂಥ ಒಂದು ಅದ್ಭುತವಾದ ಮಾತು, ಅಬ್ರಾಹ್ಮನ ವಂಶದವಳು. ಹಾಗಾದರೆ ದೇವಜನರ ಮೇಲೆ ವೈರ್ಯ ಹೋರಾಟವಿದೆ. ಇದನ್ನು ನಾವು ಗ್ರಹಿಸಬೇಕು. ಇದೇ ರೀತಿಯಲ್ಲಿ ಅನೇಕ ಸಾವಿರಾರು ಜನರನ್ನ ರೋಗ ಬಾಧೆಗಳಿಂದಲೂ ದೆವ್ವಗಳಿಂದಲೂ ಬಿಡುಗಡೆ ಮಾಡಿದಂಥ ಸ್ಮಿತ್ ವಿಗಲ್ಸ್ವರ್ತ್ ಅನ್ನುವಂಥ ಸೇವಕರು, ಅವರಿಗೂ ಒಂದು ಘೋರವಾದ ಸಮಸ್ಯೆ ಹೊಟ್ಟೆಲಿರ್ತದೆ. ಆಗ ಅವರೇ ಎಣ್ಣೆ ಹಚ್ಚಿಕೊಂಡು ಪ್ರಾರ್ಥಿಸುವಾಗ ಅವರು ಹೇಳ್ತಾರೆ, ಆ ರೋಗಕ್ಕೆ ಸಂಬಂಧಪಟ್ಟ ದುರಾತ್ಮ ಅವ್ರನ್ನ ಬಿಟ್ಟು ಹೋಯಿತು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕೆಲವೊಮ್ಮೆ ನಾವು ಇದನ್ನು ಆತ್ಮದಲ್ಲಿ ಗ್ರಹಿಸಬೇಕು. ನಮಗೆ ವಾಕ್ಯದ ನೆರವು ಸಾಕಷ್ಟಿರೋದ್ರಿಂದ, ದೇವರಾತ್ಮನ ಸಹಾಯವು ದೇವರಾತ್ಮನಿಂದ ಸಿಕ್ಕುವಂಥ ವಿವೇಚನೆ ಸಾಮರ್ಥ್ಯ ನಮಗಿರುವುದರಿಂದ, ನಮಗುಂಟಾದ ರೋಗ ಬಾಧೆಗಳು ಇದು ರೋಗದ ಲಕ್ಷಣವೋ ಅಥವಾ ನಮ್ಮ ಪಾಪದ ನಿಮಿತ್ತ ನಮಗುಂಟಾದ ಬಾಧೆಯೋ ಅಥವಾ ಇದು ದೆವ್ವಗಳಿಂದ ಬಂದದ್ದು, ಯಾವ ವಿಧದಲ್ಲಿ ಯಾವ ಮೂಲದಿಂದ ಬಂದದೆಂಬುದು ನಮಗೆ ಗೊತ್ತಾಗಬೇಕು. ಯಾವುದೇ ವಿಧದಲ್ಲಿ ರೋಗ ಬಂದಿದ್ದರೂ ಅದಕ್ಕೆ ಪರಿಹಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ದೇವರಿಗೆ ಸ್ತೋತ್ರ. ಹಾಗಾದರೆ ಈ ವಾಕ್ಯದಲ್ಲಿ ಹೇಳಿರುವಂಥ ಸಂಗತಿಯನ್ನು ಗಮನಿಸಿ ಇದಕ್ಕೆ ನಾವು ತಕ್ಕ ವಿಧದಲ್ಲಿ ನಾವು ಕರ್ತನನ್ನು ಆತುಕೊಳ್ಳೋಣ. ಎಲ್ಲರೂ ನಮಗೆ ಬರುವಂಥ ಪ್ರತಿಯೊಂದು ಬಾಧೆ ಇದೆ ದೆವ್ವದಿಂದಲೇ ಎಂಬುದಾಗಿ ಭಾವಿಸಬೇಡ್ರಿ. ಆದರೆ ವೈದ್ಯರಿಂದಾಗಲಿ ಯಾರಿಂದಾಗಲಿ ಇದಕ್ಕೆ ಉಪಶಮನವಾಗ್ತಿಲ್ಲ ಅನ್ನೋದಾದರೆ ಕರ್ತನ ಸಮ್ಮುಖದಲ್ಲಿ ಇದಕ್ಕಾಗಿ ಕರ್ತನನ್ನು ಮೊರೆ ಹೋಗ್ರಿ. ಅಭಿಷಕ್ತ ದೇವರ ಸೇವಕರುಗಳಿದ್ದಾರೆ, ಅವ್ರುಗಳಿಂಥ ಸಮಸ್ಯೆನ ಚೆನ್ನಾಗಿ ಆತ್ಮದಲ್ಲಿ ವಿವೇಚಿಸಬಲ್ಲವರು. ಅವರ ಬಳಿ ಹೋಗಿ ವಿಮೋಚನೆಗಾಗಿ ಪ್ರಾರ್ಥನೆಗಾಗಿ ಕೇಳಿಕೊಳ್ಳೋದು ಬಹಳ ಒಳ್ಳೆಯದು. ದೇವರಿಗೆ ಸ್ತೋತ್ರ. ಯಾರೂ ಕಂಗಾಲಾಗಿ ಹೋಗೋದು ಬೇಡ. ಯೇಸು ಕ್ರಿಸ್ತನ ಎಂಥದೇ ರೋಗವಿದ್ದರೂ ಅದು ಯಾವುದೇ ಮೂಲದಿಂದ ಬಂದಿದ್ದರೋ ಅದಕ್ಕೆ ಬಿಡುಗಡೆ ಕೊಟ್ಟಿದ್ದಾನೆ. ಹಾಗಾದರೆ ನಿಮಗೂ ಬಿಡುಗಡೆ ನಿಶ್ಚಯವೇ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆ, ಈ ವಾಕ್ಯ ಭಾಗದಲ್ಲಿ ನೀನು ನಮಗೆ ಕಲಿಸಿಕೊಡುವಂಥ ಒಂದು ಒಳ್ಳೆಯ ರಹಸ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ದೆವ್ವ ಬಡಿಯೋದ್ರಿಂದಲೂ ರೋಗ ಬರ್ತದೆ ಎಂಬುದಾಗಿ ನೀನು ಕಲಿಸಿಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಇದನ್ನು ನೀನು ಇಂಥ ಬಾಧೆಗಳಿಂದ ಬಿಡುಗಡೆ ಕೊಡುವಾತನ ಆಗಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈಗೋ ಇಲ್ಲಿ ವಾಕ್ಯ ಕೇಳ್ತಿರುವಂಥ ಈ ಪ್ರಿಯ ಜನರಿಗಾಗಿ, ಪ್ರಿಯ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೆವ್ವಗಳ ಬಾಧೆಯಿಂದ ಕುಟುಂಬದ ಸಮಸ್ಯೆ, ದೆವ್ವಗಳ ಬಾಧೆಯಿಂದ ಶರೀರದಲ್ಲಿ ನಾನಾ ವಿಧವಾದ ರೋಗದ ಲಕ್ಷಣಗಳು, ಮಟ್ಟಮಂತ್ರಗಳಿಂದ ಬಂದ ಬಾಧೆಗಳು ಅಥವಾ ವೈರ್ಯ ವಂಚನೆಯಿಂದ ಇವ್ರಿಗಾಗಿರುವಂಥ ನಾನಾ ಸಮಸ್ಯೆಗಳು, ಕರ್ತನೆ ಇದನ್ನು ಚೆನ್ನಾಗಿ ನೀನು ಬಲ್ಲೆ ಸ್ವಾಮಿ. ಕರ್ತನೆ, ಈಗ ನಮಗೂ ಬಿಡುಗಡೆ ಬೇಕೆಂಬುದಾಗಿ ಅಂಗಲಾಚಿ ಬೇಡ್ತಿರುವಂಥ ಈ ಪ್ರಿಯರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಈ ಕುಟುಂಬಸ್ಥರನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ, ನಿನ್ನ ಮಹಾದಯೆಯಿಂದ ಈ ಬಾಧೆಗಳು ಈ ಪ್ರಿಯರನ್ನು ಬಿಟ್ಟು ಹೋಗಲಿ, ಈ ಕುಟುಂಬಗಳನ್ನ ಬಿಟ್ಟು ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇವರ ಶರೀರದ ಮೇಲೆ ಅವುಗಳ ಅಧಿಕಾರ ಯೇಸು ಕ್ರಿಸ್ತನ ಹೆಸರಲ್ಲಿ ಸಂಪೂರ್ಣವಾಗಿ ಬಂಧಿಸಲ್ಪಟ್ಟು ನಿಷ್ಕ್ರಿಯವಾಗಲಿ. ಆ ದುರಾತ್ಮಗಳು ಅವರ ಶರೀರವನ್ನು ಬಿಟ್ಟು ಹೊರಗೆ ಹೋಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಿನ್ನ ಮಕ್ಕಳಿಗೆ ಬಿಡುಗಡೆ ಆಗಲಿ. ವೈರಿನಿಂದ ಹಾಕಲ್ಪಟ್ಟ ಪ್ರತಿಯೊಂದು ಕಟ್ಟುಗಳು ಬಿಚ್ಚಲ್ಪಡಲಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ವೈರಿ ಹಾಕಿದ ಪ್ರತಿ ಕಟ್ಟುಗಳು ಬಿಚ್ಚಲ್ಪಡಲಿ. ನಜರೇತಿನ ಯೇಸು ಕ್ರಿಸ್ತನ ಹೆಸರಲ್ಲಿ ವೈರಿ ಹಾಕಿರುವಂಥ ಪ್ರತಿ ಕಟ್ಟುಗಳು ಬಿಚ್ಚಲ್ಪಡಲಿ. ತಲೆಯಿಂದ ಅಂಗಾಲಿನವರೆಗೂ ಬಿಡುಗಡೆ ಆಗಲಿ ಸ್ವಾಮಿ. ಮರಣದ ಆತ್ಮದಿಂದ ಬಿಡುಗಡೆ ಆಗಲಿ. ನಾನಾ ರೋಗದ ವಶದಿಂದ ಬಿಡುಗಡೆ ಆಗಲಿ. ಕರ್ತನೆ, ಈ ಸತ್ಯವೇದದಲ್ಲಿ ತಾಯಿಯನ್ನು ಗುಣ ಮಾಡಿದ ಆತನೇ, ನಾವೀಗ ಕೇಳಿದ ಇಬ್ಬರು ಭಕ್ತರು ಸ್ವಾಮಿ, ಡೆರಿಕ್ ಪ್ರಿನ್ಸ್ ಮತ್ತು ಸ್ಮಿತ್ ವಿಗಲ್ಸ್ವರ್ತ್, ಇವರ ಜೀವಿತದಲ್ಲಿ ಅವರಿಗೆ ಹೀಗೆ ಬಿಡುಗಡೆ ಕೊಟ್ಟ ದೇವರೇ, ಈ ದಿನ ಇವರಿಗೂ ಬಿಡುಗಡೆ ಕೊಡು. ಈಗಲೇ ಬಿಡುಗಡೆ ಉಂಟಾಗಲಿ. ನಿನ್ನ ಬೆಳಕು ಇವರ ಮನೆಯಲ್ಲಿ, ಇವರ ಜೀವಿತದಲ್ಲಿ ಪ್ರಕಾಶಿಸಲಿ. ನಿನ್ನ ಜೀವ ಇವರ ಮೇಲೆ ಕರ್ತನೆ ಪ್ರಸರಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಶೀರ್ವದಿಸ್ರಿ. ಕರ್ತನೆ, ಇವರಿಗೆ ನೀನು ಈ ದಿನ ಕೊಟ್ಟ ಈ ಬಿಡುಗಡೆ ಲೋಕದಲ್ಲೆಡೆ ದೊಡ್ಡ ಸಾಕ್ಷಿಯಾಗಲಿ.
ಈ ಜನರು ರಕ್ಷಣೆಯಲ್ಲಿ ನಿಲ್ಲುವುದಕ್ಕೆ ಕೃಪೆಯನ್ನು ಅನುಗ್ರಹಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಅರಿತ ಜನರನ್ನು ಅರಿಯದ ಜನರಿಗೆ ಇವರ ಬಿಡುಗಡೆ ದೊಡ್ಡ ಸಾಕ್ಷಿಯಾಗಲಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.